ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಿಂದ ಮಾತಾಡ್ತಾ ಇರೋದು. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ TET ಅನ್ನುವಂಥ ಒಂದು ಪರೀಕ್ಷೆ ನಡೆಸುತ್ತದೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ. ಇದು ಪ್ರತಿ ವರ್ಷ ನಡೆಯುವಂಥ ಪರೀಕ್ಷೆ ಆಗಿರ್ತದೆ. ಆದರೆ ನಾವು TET ಪರೀಕ್ಷೆನ ಬರೆದ ನಂತರ ಸರ್ಕಾರದವರು ತಕ್ಷಣವೇ ಒಂದಿನ ಅಥವಾ 2 ದಿನಗಳ ನಂತರ ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಡುಗಡೆಯನ್ನು ಮಾಡುತ್ತದೆ. ತರುವಾಯ 2-3 ದಿನಗಳ ಅವಕಾಶವನ್ನು ಕೊಟ್ಟು ಅಥವಾ 4 ದಿನಗಳ ಅವಕಾಶ ಕೊಟ್ಟು ಏನಾದರೂ ಆಕ್ಷೇಪಣೆ ಸಲ್ಲಿಸುವುದಿದ್ದರೆ ಸಲ್ಲಿಸಬಹುದು ಅಂತ ಹೇಳಿ ಅವರು ಒಂದು ವರದಿಯನ್ನು ಕೂಡ ಮಾಡಿರ್ತಾರೆ. ಆ ಥರ ನಾವು ಆಕ್ಷೇಪಣೆಯನ್ನು ಈ ವರ್ಷ ಅಂದರೆ ನಾವು 2025ರಲ್ಲಿ ನಡೆದಂತಹ TET ಎಕ್ಸಾಮ್ನಲ್ಲಿ ಪರೀಕ್ಷೆ ಬರೆದು ಬಂದು ಸುಮಾರು ಕರ್ನಾಟಕ ರಾಜ್ಯದಿಂದ 700 ಆಕ್ಷೇಪಣೆಗಳನ್ನು ಹೋಗಿರುತ್ತವೆ ಸರ್ಕಾರಕ್ಕೆ. ಆ 700 ಆಕ್ಷೇಪಣೆಗಳನ್ನು ಕೂಡ ಸರ್ಕಾರದವರು ಅಂದರೆ CSE ದವರು ಪರೀಕ್ಷೆ ನಡೆಸ್ತಾ ಇರೋದನ್ನು. ಈ CSE ದವರು ಆಕ್ಷೇಪಣೆಯನ್ನು ಒಂದು ಪರಿಗಣನೆಗೆ ತೆಗೆದುಕೊಳ್ಳದೆ ತಮ್ಮದೇ ಅಂತಿಮ ಉತ್ತರಗಳಂತ ಹೇಳಿ ನಿರ್ಧಾರವನ್ನು ಮಾಡಿರುತ್ತಾರೆ. ಆದ ಕಾರಣ ಈಗ ಅಂತಿಮ ಪರೀಕ್ಷೆ ಅಂತ ಹೇಳಿದ್ರೆ ನನ್ನ ಕಡೆ ಕೆಲವಷ್ಟು ದಾಖಲೆಗಳನ್ನು ಕೂಡ ಅದಾವೆ. ಈಗ ನನ್ನ TET ಯಾವಾಗ್ಲಿಂದ ಆರಂಭವಾಗಿದೆಲ್ಲ ಅವತ್ತಿನಿಂದ ನಾನು ಪ್ರತಿ ವರ್ಷ TET ಎಕ್ಸಾಮ್ ಅನ್ನು ಕೂಡ ಬರೆದುಕೊಂಡು ಇಲ್ಲಿಯವರೆಗೆ ಬಂದಿರುತ್ತೇನೆ. ಆದರೆ ಕಳೆದ 3 ವರ್ಷಗಳಿಂದ TET ಪರೀಕ್ಷೆಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ನನ್ನ ರಿಸಲ್ಟ್ ವೈಯಕ್ತಿಕವಾಗಿ 87, 88, 89 ಈ ರೀತಿಯಾಗಿ ಆಗ್ತಾ ಇದ್ದಾವೆ. ಕಾರಣ ನಾವು ಪರೀಕ್ಷೆಯಲ್ಲಿ ನಾನು 2 ವರ್ಷಗಳಲ್ಲಿ ಕಳೆದ 2 ವರ್ಷಗಳಲ್ಲಿ ಏನು ಸರ್ಕಾರದವರು ಕರೆಕ್ಟಾಗಿ ರಿಸಲ್ಟ್ ಅನ್ನ ಅಂದ್ರೆ CSE ದವರು ಕರೆಕ್ಟಾಗಿ ಕೀ ಆನ್ಸರ್ ಅನ್ನು ಬಿಟ್ಟಿರ್ತಾರೆ ಬಿಡು ಅಂತ ಹೇಳಿ ನಾನು ಅದನ್ನ ತಿರಸ್ಕಾರವನ್ನು ಮಾಡಿದ್ದೆ, ನೆಗ್ಲೆಕ್ಟ್ ಮಾಡಿದ್ದೆ. ಆದರೆ ಈ ವರ್ಷ ನಮ್ಮ ವಯಸ್ಸನ್ನು ಕೂಡ ಮೀರಲಿಕ್ಕೆ ಬರ್ತಾ ಈಗ ನಾವು ಶಿಕ್ಷಕ ಆಕಾಂಕ್ಷಿಗಳಾಗಿ ನಮ್ಮ ಕನಸು ನನಸಾಗಿ ಉಳಿತಾ ಇದೆ. ಆದ ಕಾರಣ ಈ ಸರ್ಕಾರದವರು ಇವಾಗ ನಮಗೆ ಕೆಲವೊಂದಿಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಯಾರು ಸರ್ಕಾರದವರು ಏನ್ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಈ ಸರ್ಕಾರದವರು ಈ ವರ್ಷ ನಡೆದಂತಹ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಅವರು ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಏನ್ ಆಕ್ಷೇಪಣೆ ಸಲ್ಲಿಸಲು ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ. ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಿಸಿದ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ 9-12-2025ರಿಂದ 12-12-2025 ಸಂಜೆ 5:30ಗೆ ಅವಕಾಶವನ್ನು ಕಲ್ಪಿಸಿದೆ ಅಂತ ಹೇಳಿ ಒಂದು ವರದಿ ಇದೆ. ನೆಕ್ಸ್ಟ್ ಅದಾದ ನಂತರ ಆಕ್ಷೇಪಣೆ ಸಲ್ಲಿಸುವಂತಹ ಪ್ರತಿ ಅಭ್ಯರ್ಥಿಯು ಅವರು ಉತ್ತರವನ್ನು ಯಾವ ರೀತಿ ಆಕ್ಷೇಪಣೆ ಸಲ್ಲಿಸಬೇಕಂತ ಹೇಳಿದ್ರೆ, ವಿಷಯಕ್ಕೆ ಸಂಬಂಧಿಸಿದ ಅಸಂಬದ್ಧ ದಾಖಲೆಗಳನ್ನು ಹಾಗೂ ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಆಧಾರ ಮತ್ತು ದಾಖಲೆಗಳು 500 KB ಮೀರಿರಬಾರದು ಅಂತ ಹೇಳಿರುತ್ತೆ. ಮತ್ತು ಅವರು ಇನ್ನೊಂದು ಹೇಳ್ತಾರೆ, ಜರ್ನಲ್ಗಳು, ಮ್ಯಾಗಝಿನ್ಗಳು, ಸ್ವತಂತ್ರ ಪ್ರಕಾಶಕರುಗಳ ಪುಸ್ತಕಗಳು, ಗೈಡ್ಗಳು, ಇಂಟರ್ನೆಟ್ ಮೂಲಗಳು ಅಂದ್ರೆ ವಿಕಿಪೀಡಿಯಾ, ಗೂಗಲ್ ಮಾಹಿತಿ ಅಥವಾ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿದಂತಹ ಯಾವುದೇ ಮೂಲಗಳು, ವಿಡಿಯೋಗಳು, ದಿನಪತ್ರಿಕೆಯಲ್ಲಿನ ಲೇಖನ ಆಧಾರ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದೆ. ಆದ್ರೆ ನಮ್ಮ ಅಭ್ಯರ್ಥಿಗಳ ಒಂದೇ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, CSE ದವರಿಗೆ ಇವರು ತಾತ್ಕಾಲಿಕ ಕೀ ಉತ್ತರವನ್ನು ಬಿಡುಗಡೆ ಮಾಡಿರ್ತಾರಲ್ಲ ಮತ್ತು ಅಂತಿಮ ಕೀ ಉತ್ತರವನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಏನ್ ಮಾಹಿತಿಯನ್ನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು 2ನೇ ಅಂಶ ಇದೆ ನೋಡ್ರಿ, ಸೂಚನೆಯನ್ನು ಕೊಟ್ಟಿರ್ತಾರೆ ಅಭ್ಯರ್ಥಿಗಳಿಗೆ. ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಮುದ್ರಿತವಾಗಿವೆ. ಒಂದು ವೇಳೆ ಪ್ರಶ್ನೆ ಪತ್ರಿಕೆಯ ವ್ಯತ್ಯಾಸ ಅಥವಾ ಸಂದೇಹವಿದ್ದಲ್ಲಿ ಆಂಗ್ಲ ಮಾಧ್ಯಮದಲ್ಲಿರುವಂತಹ ಪ್ರಶ್ನೆಗಳು ಅಂತಿಮವೆಂದು ಪರಿಗಣಿಸಲಾಗುವುದು ಅಂತ ಹೇಳಿ. ಹಾಗಾದರೆ ಆಂಗ್ಲ ಮಾಧ್ಯಮದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆ ಅಂತಿಮವಾಗಿ ಪರಿಗಣಿಸುವುದಾದರೆ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಅನ್ನು ಯಾಕೆ ಮಾಡ್ತಾ ಇದ್ದಾರೆ? ಒಂದು ವೇಳೆ ಅವರು ಪ್ರಿಂಟ್ ಮಾಡೋದೇ ಆದರೆ ಸಂಪೂರ್ಣವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲೇ ಪ್ರಿಂಟ್ ಮಾಡಲಿ. ಇಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೇ ಪ್ರತ್ಯೇಕವಾದಂತಹ ಪತ್ರಿಕೆಗಳು ಮತ್ತು ಆಂಗ್ಲ ಮಾಧ್ಯಮದ ಅಭ್ಯರ್ಥಿಗಳೇ ಪ್ರತ್ಯೇಕವಾದಂತಹ ಪತ್ರಿಕೆಗಳನ್ನ ಬಿಡುಗಡೆನ ಮಾಡಬೇಕು ಅನ್ನುವಂಥದ್ದು ನಮ್ದು ಆಶಯ. ನೆಕ್ಸ್ಟ್ ಇನ್ನೊಂದು, ಈ ವರ್ಷ ಅಂತ ಹೇಳಿದ್ರೆ TET ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಅವರು ಕೊಟ್ಟಿರುತ್ತಾರೆ. ಏನ್ ಮಾಹಿತಿ ಕೊಟ್ಟಿರ್ತಾರೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಇವಾಗ ಪೇಪರ್ 1ರಲ್ಲಿ ತಾತ್ಕಾಲಿಕ ಕೀ ಉತ್ತರ ಮತ್ತು ಅಂತಿಮ ಕೀ ಉತ್ತರಗಳಲ್ಲಿ ಪೇಪರ್ 1 ಲ್ಯಾಂಗ್ವೇಜ್ ಅಂಡ್ ಕನ್ನಡ ವಿಷಯದಲ್ಲಿ ಪ್ರಶ್ನೆ ಸಂಖ್ಯೆ 16ರಲ್ಲಿ ಉತ್ತರವನ್ನು 1 ಅಥವಾ 4 ಅಂತ ಹೇಳಿ ಕೊಟ್ಟಿರ್ತಾರೆ. 1 ಅಥವಾ 4 ಇವರು ಯಾವ ಆಧಾರದ ಮೇಲೆ ಕೊಟ್ಟಿರುತ್ತಾರೆ ಅನ್ನೋದನ್ನು ಕೂಡ ನಮಗೆ ಬೇಕು. ನೆಕ್ಸ್ಟ್ ಪ್ರಶ್ನೆ 30ರಲ್ಲಿ 1 ಅಥವಾ 2. ಆಮೇಲೆ ಪ್ರಥಮ ಭಾಷೆಯಲ್ಲಿ ಉರ್ದು ಭಾಷೆಯಲ್ಲಿ 6ನೇ ಪ್ರಶ್ನೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಅವರು ತಪ್ಪು ಮಾಡಿರ್ತಾರೆ, ಆ ಪ್ರಶ್ನೆ ಇದಕ್ಕೆ ಸಮಂಜಸವಲ್ಲ ಅಂತ ಹೇಳಿ ಅವ್ರು ಡಿಲೀಟ್ ಮಾಡಿಬಿಟ್ಟಿರ್ತಾರೆ. ಅಂದ್ರೆ ನನ್ನ ಉದ್ದೇಶ ಇಷ್ಟೇ,
ಅವರು ಏನೇ ಪರೀಕ್ಷೆ ನಡೆಸಿದ್ರು ಕೂಡ ಸ್ಪಷ್ಟವಾಗಿ ಆಮೇಲೆ ನಿಖರತೆಯಿಂದ ಪರೀಕ್ಷೆಗಳನ್ನ ನಡೆಸಬೇಕು. ನೆಕ್ಸ್ಟ್ ಇನ್ನೊಂದು, ಇವರು ಕ್ಯೂ ಉತ್ತರಗಳನ್ನ ಪ್ರಕಟಣೆಯನ್ನ ಮಾಡ್ತಾರಲ್ಲ, ಕೇವಲ ಇವರು ಕ್ಯೂ ಉತ್ತರಗಳನ್ನ ಪ್ರಕಟಣೆ ಮಾಡಿದ್ದಾರೆ. ನಾನು ತೋರಿಸಿದ್ದೀನಿ ಇವಾಗ, ಇಲ್ಲಿ ಕ್ಯೂ ಉತ್ತರಗಳು ಅದಾವು. ಅವರು ಈ ರೀತಿ ಕ್ಯೂ ಉತ್ತರಗಳನ್ನ ಪ್ರಕಟಣೆ ಮಾಡಿರ್ತಾರೆ. ಇವರು ಸರ್ಕಾರದವರು ಈ ತರ, ಇದು ಭಾಷೆ ಒಂದರದು, ನೆಕ್ಸ್ಟ್ ಇದು ಭಾಷೆ ಎರಡರದು ಅಂತ ಹೇಳಿ ಈ ತರ ಕ್ಯೂ ಉತ್ತರಗಳನ್ನ ಪ್ರಕಟಣೆ ಮಾಡಿರ್ತಾರೆ. ನಮ್ಮ ಇನ್ನೊಂದು ಆಕ್ಷೇಪಣೆ ಏನಂತ ಹೇಳಿದ್ರೆ ಸರ್ಕಾರಕ್ಕೆ ಅಥವಾ CSE ದವರಿಗೆ ಇನ್ನೊಂದು ಆಕ್ಷೇಪಣೆ ಏನಂತ ಹೇಳಿದ್ರೆ, ಇಲ್ಲಿ ಅವರು ಪ್ರಥಮ ಭಾಷೆ ಕನ್ನಡ 1ನೇ ಪ್ರಶ್ನೆಗೆ 3ನೇ ಆಪ್ಷನ್ ಸರಿಯಾದ ಉತ್ತರ ಅಂತ ಹೇಳಿ ಕೊಟ್ಟಿದ್ದಾರೆ. ಇವರು ಪ್ರಶ್ನೆ ಯಾವ ಪುಸ್ತಕದಿಂದ ತೆಗೆದಿದ್ದಾರೆ, ಉತ್ತರವನ್ನ ಯಾವ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ, ಪೇಜ್ ನಂಬರ್ ಎಷ್ಟು, ಅದರ ಆಕರ ಗ್ರಂಥ ಯಾವುದು ಅನ್ನುವುದರ ಕುರಿತು ನಮಗೆ ಸ್ಪಷ್ಟವಾದ ಎಲ್ಲಾ ಉತ್ತರಗಳನ್ನ ಇದೇ ರೀತಿಯಾಗಿ ಕಳುಹಿಸಿ ಕೊಡಬೇಕು. ನೀವು ಯಾವ ಪುಸ್ತಕಗಳಿಂದ ನೀವು ಉತ್ತರವನ್ನು ತೆಗಿತಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಆದ ಕಾರಣ ನೀವು ಯಾವ ಪುಸ್ತಕದ ಉತ್ತರಗಳನ್ನ ಪ್ರಕಟಣೆ ಮಾಡಿರುತ್ತೀರೋ ಆ ಉತ್ತರಗಳನ್ನ ಮೂಲ ಆಕರ ಗ್ರಂಥಗಳನ್ನ ಕೀ ಉತ್ತರದಲ್ಲಿ ಪ್ರಕಟಣೆಯನ್ನ ಮಾಡಬೇಕು. ಆ ಉತ್ತರಗಳು ಪೇಜ್ ನಂಬರ್ದಲ್ಲಿ ಎಷ್ಟನೇ ಪೇಜ್ ನಲ್ಲಿ ಇರುತ್ತದೆ ಮತ್ತು ನೀವು ಮೂಲ ಆಕಾರ ಯಾವುದನ್ನ ಪಡೆದುಕೊಂಡಿರ್ತಿರಲ್ಲ ಅವು ಎಲ್ಲವುಗಳನ್ನ ನೀವು ಇದು ಪ್ರಕಟಣೆ ಮಾಡಬೇಕು. ಅಂದಾಗ ನಮಗೇನಾಗುತ್ತಪ್ಪ ಅಂದ್ರೆ ನಾವು ಕೂಡ ಓದಿದ್ದು ತಪ್ಪಾಗಿರಬಹುದು ಅಂತ ನಾವು ಭಾವಿಸ್ಕೋತೀವಿ. ಆದ್ರೆ ನಾವು ಓದಿದ್ದು ಪುಸ್ತಕಗಳನ್ನ ಬೇರೆ, ನೀವು ಕೊಟ್ಟಿರುವಂತ ಉತ್ತರಗಳನ್ನ ಬೇರೆ ಆದ್ರಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಏನಪ್ಪಾ ಅಂದ್ರೆ ಸುಮಾರು ವಿದ್ಯಾರ್ಥಿಗಳು 1-2 ಅಂಕಗಳಿಂದ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಪರೀಕ್ಷೆ ಅಂದ್ರೆ ಎಲಿಜಿಬಲ್ ಆಗ್ಲಿಕ್ಕೆ ಅಸಾಧ್ಯವಾದಂತಹ ಸಂದರ್ಭ ಬಂದೊದಗಿದೆ. ಮತ್ತೆ ಅವ್ರ ವಯಸ್ಸನ್ನು ಕೂಡ ಮೀರ್ತಾ ಇದೆ. ದಯವಿಟ್ಟು ನಮ್ಮ CSE ಸೆಂಟರ್ ಅವರಿಗೆ ಮತ್ತೆ ಕೀ ಉತ್ತರವನ್ನು ಪ್ರಕಟಣೆ ಮಾಡಿದ್ದಾರೆ. ಇಲ್ಲಿ ಸಹಿಯನ್ನು ಕೂಡ ಮಾಡಿದ್ದಾರೆ. ಅವರು ಕೀ ಉತ್ತರಗಳನ್ನ ಪ್ರಕಟಣೆ ಮಾಡಿ ಇಲ್ಲಿ ಸಹಿಯನ್ನು ಕೂಡ ಮಾಡಿರ್ತಾರೆ. ಈ ಸಹಿ ಮಾಡಿದಂತಹ ಅಧಿಕಾರಿಗಳು ಯಾರದಾರು ಅವರಿಗೆ ನಾನು ಪ್ರಶ್ನೆಯನ್ನು ಮಾಡ್ತಾ ಇರುವಂತದ್ದು, ನೀವು ಕೀ ಉತ್ತರಗಳನ್ನ ಪ್ರಕಟಣೆ ಮಾಡಿದಿರಲ್ಲ, ಈ ಕೀ ಉತ್ತರವನ್ನು ಪ್ರಕಟಣೆ ಮಾಡಿದ್ರೆ ನಮ್ದು ಯಾವುದೇ CSE ಇದ್ರೂ ವೈಯಕ್ತಿಕವಾದಂತಹ ದ್ವೇಷವಿಲ್ಲ. CSE ಅವ್ರ ಜೊತೆ ನಮ್ದು ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದಂತಹ ದ್ವೇಷ ಮತ್ತು ಈ ಸಿಟ್ಟು ಯಾವುದೇ ಇಲ್ಲ. ನೀವು ಮಾಡ್ತಾ ಇದ್ರೆ ಸರಿಯಾಗಿನೇ ಮಾಡ್ತಾ ಇದ್ದಾರ. ಬಟ್ ನಮಗೆ ಮೂಲ ಆಕಾರ ಗ್ರಂಥಗಳ ಆಧಾರದ ಮೇಲೆ ಪ್ರತಿಯೊಂದು ಪರೀಕ್ಷೆಗಳಿಗೂ ನಾವು ಕೀ ಉತ್ತರನ ಪ್ರಕಟಣೆ ಮಾಡಬೇಕಂತ ಹೇಳಿ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಇದರ ಕುರಿತು ನಮ್ಮ TET ಪರೀಕ್ಷೆಯನ್ನು ಬರೆದಂತಹ ಎಲ್ಲಾ ಮಿತ್ರರು ಕೂಡ ಅವರಿಗೆ ತಲುಪುವವರೆಗೆ ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯವನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮಸ್ಕಾರ.